ನೋಡ್ಬೋದು ಬೇಕಾದ್ರೆ ನೋಡಿ, ಇದು ಓಪನ್ ಮಾಡ್ತೀನಿ ನೋಡಿ. ಇಲ್ಲಿ ಕಾಯಿಗಳಲ್ಲಿ ನಿಮಗೆ ಒಂದೆಷ್ಟು ಉದ್ದ ಬರುತ್ತೆ ನೋಡಿ. ಸೊ ನಿಮಗೆ ಒಳ್ಳೆ ವೆಯ್ಟ್ ಕೂಡ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಸಂತೋಷ್ ರಾಠೋಡ್. ನಾನು ವಿಫಾರ್ಮ್ ಸಪ್ಲೈಸ್ ಅಂಡ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾವು ಇಂದು ಬಾಗಲಕೋಟೆ ಜಿಲ್ಲೆ ಬೇವೂರು ಗ್ರಾಮಕ್ಕೆ ಬಂದಿದ್ದೇವೆ. ನಮ್ಮ ವಿಫಾರ್ಮ್ ಜೈವಿಕ ಉತ್ಪನ್ನಗಳನ್ನು ಬಳಸಿಕೊಂಡು ಮೆಣಸಿನಕಾಯಿ ಪ್ಲಾಟ್ನಲ್ಲಿ ಉತ್ತಮ ರಿಸಲ್ಟ್ ಪಡೆದುಕೊಂಡ ಅಜಿತ್ ಸರ್ ಅವರಿಗೆ ನಮಸ್ಕಾರ. ಸರ್, ತಮ್ಮ ಕಿರು ಪರಿಚಯ ಮಾಡ್ಕೊತೀರಾ? ಸರ್, ನನ್ನ ಹೆಸರು ಅಜಿತ್ ಅಂತ. ಇದು ಬಾಗಲಕೋಟೆ ಬೇವೂರು ಗ್ರಾಮದಲ್ಲಿ ಇದೆ ನಮ್ದು ಹೊಲ ಇದೆ. ಇಲ್ಲಿ ನಾವು ಮೆಣಸಿನಕಾಯಿ ಹಾಕಿದ್ದೀವಿ. ಒಂದು 10 ಎಕರೆ ಅಷ್ಟು ಹಾಕಿದ್ದೀವಿ. ಡಬ್ಬಿಕಾಯಿ ಹಾಕಿದ್ದೀವಿ. ಮತ್ತೆ ನಾವು ಯೂಶಲಿ ವಿಫಾರ್ಮ್ಸ್ ಇಂದಾನೆ ತುಂಬಾ ಐಟಮ್ಗಳು ತಗೊಳ್ತಿರ್ತೀವಿ. ನಮ್ದೆಲ್ಲ ನಾವೆಲ್ಲ ವಿಫಾರ್ಮ್ಸ್ ತಗೊಳ್ತಿರ್ತೀವಿ. ಮೇನ್ ಆಗಿ ಏನಂತಂದ್ರೆ ನಮಗೆ ವಿಫಾರ್ಮ್ಸ್ ಇಂದ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಒಂದು ನಂಬಿಕೆಸ್ತ ಒಂದು ಬ್ರ್ಯಾಂಡ್ ಆಗಿದೆ ಅದು. ಇದಕ್ಕೆ ಏನೇನ್ ಯೂಸ್ ಮಾಡಿರಿ ಸರ್ ನೀವು? ಸರ್, ಆಕ್ಚುಲಿ ಇದಕ್ಕೆ ಮೇನ್ ಆಗಿ ಬಯೋ NPK ಹಾಕಿದ್ವಿ. ಬಯೋ NPK ಹಾಕಿದ್ವಿ. ಮತ್ತೆ ಅದನ್ನ ಸಗಣಿಗೆ ಚಂದ ಮಿಕ್ಸ್ ಮಾಡಿ, ಮತ್ತೆ ಅದ್ರ ಟ್ರೈಕೋಡರ್ಮಾ ಬಯೋ NPK ಒಂದನ್ನ ಸಗಣಿಗೆ ಚಂದ ಮಿಕ್ಸ್ ಮಾಡಿ ಫಸ್ಟ್ ಬಿತ್ತಕ್ಕಿಂತ ಮುಂಚೆ ಹಾಕಿದೀವಿ. ಹಾಕಿದ ಮೇಲೆ ಬಿತ್ತಿದ ನಂತರ ನಾವು ಬಯೋ NPK ಡ್ರೆಂಚ್ ಕೊಟ್ಟಿದ್ವಿ. ಪ್ಯಾನ್ಜಿನಿ ನಾವು ಆಕ್ಚುಲಿ ಏನ್ ಮಾಡ್ತೀವಿ ಅಂತಂದ್ರೆ ಡ್ರಮ್ಗೆ ಹಾಕಿ ಅದನ್ನ ಡ್ರೆಂಚಿಗೆ ಕೊಟ್ಟಿದ್ವಿ. ಸೊ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮಗೆ ಡ್ರೆಂಚಿಂಗ್ ಮಾಡಿದ್ಮೇಲೆ. ಮತ್ತೆ ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ, ಇದು ಆಕ್ಚುಲಿ ಮೆಣಸು ಬಂದು ಹೆವಿ ಫೀಡರ್ ಇರ್ತದೆ. ಸೊ ಹಾಗಾಗಿ ನಾವು 2 ಕಾಂಬಿನೇಷನ್ ಇಟ್ಕೊಂಡಿದ್ವಿ. ಕೆಮಿಕಲ್ ಮಾಡ್ಕೊಂಡಿದೀವಿ, ಮತ್ತೆ ಇದು ಬಯೋ 2 ಮಾಡ್ಕೊಂಡಿದೀವಿ. ಯಾಕಂದ್ರೆ ಕೆಮಿಕಲ್ ಹಾಕಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಗಿಡಗಳಿಗೆಲ್ಲ. ಹಾಗಾಗಿ 2 ಕಾಂಬಿನೇಷನ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಒಮ್ಮೆ ನಾವು ಕೆಮಿಕಲ್ ಕೊಟ್ರೆ ನೆಕ್ಸ್ಟ್ ಟೈಮ್ ಇದನ್ನು ಕೊಟ್ಟಿರ್ತೀವಿ. ಯಾವುದು ಬಯೋ ಫರ್ಟಿಲೈಸರ್, ಬಯೋ ಪೆಸ್ಟಿಸೈಡ್ ಎಲ್ಲ ಹಾಕಿರ್ತೀವಿ ಇದರಲ್ಲಿ. VMC ನ ನಾವೇನ್ ಮಾಡ್ತೀವಿ, 200 ಲೀಟರ್ ನಮ್ದು ಕ್ಯಾನ್ಗಳಿದಾವೆ. ಆ ಕ್ಯಾನ್ಗಳಿಗೆ ಬೆಲ್ಲ ಹಾಕಿ ಮತ್ತೆ ಅದನ್ನ ಮಿಕ್ಸ್ ಮಾಡಿ ಒಂದು 3-4 ಡೇಸ್ ಇಟ್ಟು ಅದಕ್ಕೆ ಬೆಲ್ಲನೂ ಹಾಕ್ತಿವಿ, ಮತ್ತೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಿವಿ. ಕಡಲೆ ಹಿಟ್ಟು ಹಾಕಿ ಒಂದು 3-4 ಡೇಸ್ ಆದ್ಮೇಲೆ ಅದು ಚೆನ್ನಾಗಿ ಒಂದು ಇದು ಬಂದಿರುತ್ತೆ. ಅದಾದ್ಮೇಲೆ ನಮ್ಮ ಅಣ್ಣ ಇವರೇ ಇದ್ದಾರೆ, ಇವರು ಸ್ಪ್ರೇ ಮಾಡಿ ಕೊಡ್ತಾರೆ ನೀಟಾಗಿ. ಸೊ ಬಾರಿ ಸ್ಪ್ರೇ ಮಾತ್ರ ನೀಟಾಗಿ ಆಗ್ಬೇಕೆಲ್ಲ. ಸೊ ಇನ್ನೊಂದ್ ಏನಂತಂದ್ರೆ, ಮೇನ್ ಆಗಿ ಮೆಣಸಿನಕಾಯಲ್ಲಿ ಹೇಗೆ ಅಂತಂದ್ರೆ ತುಂಬಾ ಗಾಳಿ ಓಡಾಡಬೇಕು. ಮತ್ತೆ ಇದು ಏನಂತಂದ್ರೆ ಗಳೆ ತುಂಬಾ ಮುಖ್ಯ. ಗಳೆ ಆದಷ್ಟು ಮಣ್ಣು ಎಷ್ಟು ಲೂಸ್ ಆದಷ್ಟು ಈ ನಮ್ದು ಮೆಣಸು ಒಳಗಡೆ ಅದು ಈ ಬೇರ್ಗಳಿಗೆ ಏರ್ ಸರ್ಕ್ಯುಲೇಷನ್ ಆಗಬೇಕು. ಆಗ ಏನಾಗುತ್ತೆ ಅಂದ್ರೆ ನಮ್ಗೆ ಗಿಡ ಎತ್ತರ ಬರುತ್ತೆ, ಕಾಯಿನೂ ಚೆನ್ನಾಗಿ ಬರುತ್ತೆ, ಮತ್ತೆ ತುಂಬಾ ಟೈಮ್ ಬರುತ್ತೆ. ನೋಡಿ, ಈಗ ಡಿಸೆಂಬರ್ ಬಂತು, ನಮ್ದು ಏನ್ ಆಗ್ಲಿಲ್ಲ, ಚೆನ್ನಾಗಿ ಕಾಯಿ ಬಂದಿರುತ್ತೆ. ಇವಾಗ ಹಾರ್ವೆಸ್ಟಿಂಗ್ ಇನ್ನೂ ಎಷ್ಟು ದಿನ ಆಗುತ್ತೆ ಸರ್ ಇದು? ಫಸ್ಟ್ ಹಾರ್ವೆಸ್ಟಿಂಗ್ ಇನ್ನೊಂದು 10 days ಅಲ್ಲಿ ಮಾಡ್ತೀವಿ. 10 days ಅಲ್ಲಿ ಮಾಡ್ತೀವಿ. ಮತ್ತೆ ಇದಾದ್ಮೇಲೆ ಪುನಃ ಇದಕ್ಕೆ ಗೊಬ್ಬರನು ಕೊಡ್ತೀವಿ, ಮತ್ತೆ ಫಸ್ಟ್ ಕೆಮಿಕಲ್ ಕೊಡ್ತೀವಿ. ಕೆಮಿಕಲ್ ಕೊಟ್ಟಾದ್ಮೇಲೆ ಪುನಃ ನಾವು ಬಯೋ NPK ಹಾಕ್ತಿವಿ. ಒಂದು 10 ದಿನ ಆದ್ಮೇಲೆ ಕೊಟ್ಟು ಪುನಃ ನೀರಲ್ಲೇ ಕೊಡ್ತೀವಿ. ಕೊಟ್ಟ ಮೇಲೆ ಅದು ಅದಕ್ಕೆ ಗಿಡಗಳಿಗೆ ಕೊಡುತ್ತದೆ. ನಾವು ಇದನ್ನ ಯಾವ್ದೆಲ್ಲ NPKಗಳು ಏನ್ ಗಿಡಗಳಿಗೆ ಪೋಷಕಾಂಶ ಬೇಕು ಅದನ್ನ ತಂದು ಕೊಡ್ತವೆ. ಇದು ಪ್ಲಾಂಟ್ ಜಿನಿ ಯೂಸ್ ಮಾಡಿದ್ಮೇಲೆ ಸರ್ ನಿಮಗೆ ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಸೆಟ್ಟಿಂಗ್ ಐತೆ? ತುಂಬಾ ಏನಾಗ್ತದೆ, ಮೇನ್ ಆಗಿ ಏನಾಗ್ತದೆ ಅಂದ್ರೆ ಹೂ ಬರುತ್ತೆ, ಉದುರೋಗುತ್ತೆ. ನೀವು ಯಾವಾಗ ನಮಗೆ ಪ್ಲಾಂಟ್ ಜಿನಿ ಹಾಕಿ ಹೊಡೆದ ತಕ್ಷಣ ಕಾಯಿ ಕಚ್ಕೊಳ್ಳುತ್ತೆ ಅದರಲ್ಲಿ. ಸೊ ಅದೊಂದು ತುಂಬಾ ಅನುಕೂಲ ಆಗುತ್ತೆ. ಡ್ರಾಪ್ ಆಗೋದಿಲ್ಲ, ತುಂಬಾ ಕಡಿಮೆ ಆಗುತ್ತೆ. ಯಾಕೆಂದ್ರೆ ನಮ್ದು ಡಬ್ಬಿಕಾಯಿ ತುಂಬಾ ಕಚ್ಚೋದು, ಕಾಯಿ ಹಿಡಿಯೋದು ತುಂಬಾ ಕಷ್ಟ. ಸೊ ನಮ್ಗೆ ಅಂತೂ ಚೆನ್ನಾಗಿ ಹಿಡಿದ ಐತಲ್ಲ ಪ್ಲಾಂಟ್ ಜಿನಿ ಅದೆಲ್ಲ ಸ್ಪ್ರೇ ಮಾಡಿದ್ಮೇಲೆ. ಇವಾಗ ಮಾರ್ಕೆಟ್ ಒಳಗೆ ಏನ್ ರೇಟ್ ಅದ ಸರ್ ಇದು? ಸರ್, ಈಗ ಮೊನ್ನೆ 76,000 rupees ಏನೋ ಇದೆ ಸರ್ ಪರ್ ಕ್ವಿಂಟಲ್. ಸೊ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಸರ್ ಡಬ್ಬಿ. 13th December 2025 ಇವತ್ತು ಡೇಟ್. ಸೊ ಇವತ್ತು ರೇಟು 75,000 rupees ಮೇಲೆ ಇದೆ ಪರ್ ಕ್ವಿಂಟಲ್. ಇದು ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇದು? ಇದು ಟೋಟಲ್ ಆಗಿ 10 ಎಕರೆ ಹಾಕಿದೀವಿ ಸರ್. 10 ಎಕರೆ ಹಾಕಿರಲ್ರಿ? ವಿಫಾರ್ಮ್ಸ್ ಇಂದ ಬರುವ ಏನ್ ಪ್ರಾಡಕ್ಟ್ಸ್ ಇದೆಲ್ಲ ನಮ್ಗೆ ತುಂಬಾ ಒಂದು ಜೆನ್ಯೂನ್ ಪ್ರಾಡಕ್ಟ್ ಇದೆ. ಸೊ ನಮ್ಗೆ ಅದ್ರ ಮೇಲೆ ತುಂಬಾ ಒಂದು ನಂಬಿಕೆ ಇದೆ. ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಇದ್ರ ಬಗ್ಗೆ? ನೀವು ಆಕ್ಚುಲಿ ಮೆಣಸು ಬೆಳೆಗಾರರಿಗೆ ನಾನು ಹೇಳೋದಂತಂದ್ರೆ, ಮೇನ್ ಆಗಿ ಹೊಲದಲ್ಲಿ ಕಸ ಇಟ್ಕೋಬಾರ್ದು, ಮತ್ತೆ ಆ ಗಳೆ ಜಾಸ್ತಿ ಹೊಡಿಬೇಕು, ಮತ್ತೆ ಬಯೋ ಫರ್ಟಿಲೈಸರ್ ಜಾಸ್ತಿ ಯೂಸ್ ಮಾಡಿ. ಯಾಕಂತ ಹೇಳಿದ್ರೆ ನಿಮಗೆ ತುಂಬಾ ಈ ನಾವು ಏನು ಕೊಡ್ತೀವಲ್ಲ ಅದನ್ನ ಗಿಡಗಳು ಚಂದ ಮುಟ್ಟಿಸ್ತವೆ ಬೇರ್ಗಳಿಗೆ. ನಾವೇನು ಕೆಮಿಕಲ್ ಕೊಡ್ತೀವಲ್ಲ ಪೋಷಕಾಂಶಗಳನ್ನ, ಅದಕ್ಕೆ ಬಯೋ ಫರ್ಟಿಲೈಸರ್ ಚೆನ್ನಾಗಿ ಒಂದು ಅದ್ರ ಗ್ಯಾಪ್ ಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಗ್ಯಾಪ್ ಇದ್ದಾಗ ನೀವು ಬಯೋ ಫರ್ಟಿಲೈಸರ್ ಮತ್ತೆ ಕೆಮಿಕಲ್ 2 ಮಿಕ್ಸ್ ಬೇರೆ ಒಟ್ಟಿಗೆ ಕೊಡಕ್ ಹೋಗ್ಬಾರ್ದು. ಬೇರೆ ಕೊಟ್ಟಾಗ ನೀವು ಕೆಮಿಕಲ್ ಕೊಟ್ಟ ನಂತರ ಆ ಕೆಮಿಕಲ್ ನ ಚೆನ್ನಾಗಿ ಗಿಡಗಳಿಗೆ ಮುಟ್ಟಿಸ್ತಾಬೇಕಲ್ಲ, ಚೆನ್ನಾಗಿ ಮಾಡುತ್ತೆ ಬಯೋ ಫರ್ಟಿಲೈಸರ್ಗಳು. ಸೊ ಹಾಗಾಗಿ ಬಯೋ ಫರ್ಟಿಲೈಸರ್ ತುಂಬಾ ಒಳ್ಳೆ NPK ತುಂಬಾ ಯೂಸ್ ಆಗಿದೆ ನನಗೆ.
ಇದು ನೋಡಿ, ಇದು ನಾವು ಆ್ಯಕ್ಚುಲಿ ನಾವು ಬೀಜನ ಹೊರಗಿನ ತಗೊಂಬಂದಿಲ್ಲ. ನಾವು ನಮ್ಮ ಹೊಲದೇ ಹಳೆ ಹಿಂದಿನ ವರ್ಷದ ಕಾಯಿಗಳನ್ನ ಹಾಕಿದ್ದೀವಿ. ಸೊ ನಮಗೆ ಇಳುವರಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ನೋಡಿ, ನಾವು ವರ್ಷ ಇದೇ ಮೆಣಸು ಹಾಕ್ತಿರ್ತೀವಿ. ನಮಗೇನು ಡಬ್ಬಿ ಆಗಲಿ ಕಾಯಿಗಳೆಲ್ಲ ಚೆನ್ನಾಗಿ ಬರ್ತವೆ. ಸೊ ನಮಗೇನು ತೊಂದರೆ ಬರೋಲ್ಲ ಕಾಯಿಗಳಲ್ಲಿ. ಸೊ ಇದೆಲ್ಲ ನೋಡಿ, ಎಲ್ಲ ನಮ್ಮದು ಹೊಲದಲ್ಲಿ ಹೆಚ್ಚು ಕಮ್ಮಿ ಸಿಕ್ಕಾಬಿಟ್ಟೆ ನಾವು ಇದು ಹಾಕಿರ್ತೀವಿ, ಏನು ಬಯೋ ಫರ್ಟಿಲೈಸರ್ ಹಾಕಿರ್ತೀವಿ. ಹಾಗೆ ಕಾಯಿ ಉದುರೋ ಸಮಸ್ಯೆ ಅವತ್ತು ಏನಿಲ್ಲ? ಇಲ್ಲ, ನನಗೆ ನೋಡಿ ಇದರಲ್ಲಿ ನೀವು ಇಲ್ಲಿ ನೋಡ್ಕೋಬೋದು. ನಿಮಗೆ ಯಾವ ಕಾಯಿ ಉದುರೋದಾಗಲಿ ಆ ಥರ ಏನು ಸಮಸ್ಯೆ ಇಲ್ಲ. ನೋಡಿ, ನಮ್ಗೆ ಯಾವ ರೋಗನೂ ಇಲ್ಲ. ನೋಡಿ, ನೀವು ಬೇಕಾದ್ರೆ ನೋಡ್ಬೋದು. ಬೇಕಾದ್ರೆ ನೋಡಿ, ಇದು ಓಪನ್ ಮಾಡ್ತೀನಿ, ನಿಮಗೆ ನೋಡಿ, ಇಲ್ಲಿ ಕಾಯಿಗಳಲ್ಲಿ ನಿಮಗೆ ಒಂದು ಎಷ್ಟು ಉದ್ದ ಬರುತ್ತೆ ನೋಡಿ. ಸೊ ನಿಮಗೆ ಒಳ್ಳೆ ವೆಯ್ಟ್ ಕೂಡ ಬರುತ್ತೆ. ಯಾವುದೇ ಕಾಯಿನ ಬೇಕಾದ್ರೆ ನೋಡಿ, ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲ ಕಾಯಿಗಳು. ಇಷ್ಟೊತ್ತಿನವರೆಗೂ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಹೊಲಕ್ಕೆ ಬಂದು ನಮ್ಮ ಮಾಹಿತಿ ತೊಗೊಂಡಿದ್ದಕ್ಕೂ ನನಗೆ ಖುಷಿ ಆಯಿತು ಮತ್ತು ಖುಷಿ ಆಗಿದೆ. ಮತ್ತು ನಮ್ಮದು ಹೊಲನೂ ತೋರ್ಸೋಕ್ಕೂ ನಮ್ಗೆ ಖುಷಿ ಆಗಿದೆ. ಯಾಕೆಂದರೆ ನಿಮ್ಮದು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಮಗಂತೂ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ನಮಗೇನು ತುಂಬ ಆ್ಯಕ್ಚುಲಿ ವಿಫಾರ್ಮ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾವು ಆ್ಯಕ್ಚುಲಿ. ಸೊ ನಮ್ಮಂತ ರೈತರು ತುಂಬ ಹೆಲ್ಪ್ ಮಾಡ್ತಾರೆ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.